ಜೋಶಿ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗ್ತಾ ಇರೋದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಲಾಸ್ಟ್ ಟೈಮ್ ಸಂಸದೀಯ ವ್ಯವಹಾರಗಳನ್ನೆಲ್ಲ ನಿಭಾಯಿಸಿದಂತಹ ಸೀನಿಯಾರಿಟಿ ಅವರಿಗಿದೆ. ಸೊ ಸೀನಿಯಾರಿಟಿ ಜೊತೆಗೆ ಜಾತಿಯ ಫ್ಯಾಕ್ಟರ್ ಎರಡನ್ನೂ ಕನ್ಸಿಡರ್ ಮಾಡಿ ಪ್ರಹ್ಲಾದ್ ಜೋಶಿ ಅವರು ಕೂಡ ನರೇಂದ್ರ ಮೋದಿ ಅವರ ಡ್ರೀಮ್ ಕ್ಯಾಬಿನೆಟ್ ನಲ್ಲಿ ಸ್ಥಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಕಚೇರಿಯಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಕರೆ ಕೂಡ ಹೋಗಿದೆ. ಎಕ್ಸ್ಪೆಕ್ಟೆಡ್ ಕರೆ ಇದು. ಸಂಜಯ್ ಮೋದಿ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಚಿವರ ಪೈಕಿ ಭಾವಿ ಸಚಿವರ ಪೈಕಿ ಜೋಶಿ ಅವರು ಕೂಡ ಒಬ್ಬರಾಗ್ತಾ ಇದ್ದಾರೆ. ಎರಡನೇ ಬಾರಿಗೆ ಆ ಮೂಲಕ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 5 ಬಾರಿ ಸಂಸದರು, ಈ ಹಿಂದೆ ಸಂಸದೀಯ ವ್ಯವಹಾರ ಕಲ್ಲಿದ್ದಲು ಸಚಿವರು ಕೂಡ ಆಗಿ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸೊ ಆ ನಿಟ್ಟಿನಲ್ಲಿ ಆ ಕನ್ಸಿಡರೇಷನ್ ಸೀನಿಯಾರಿಟಿ ಕೋಟಾದ ಅಡಿ ಪ್ಲಸ್ ಜಾತಿಯ ಕೋಟಾದ ಅಡಿಯಲ್ಲಿ ಇವರಿಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮನಸ್ಸು ಮಾಡಿದ್ದಾರೆ. ಆಮೇಲೆ ನಾನು ಹೇಳ್ತಾ ಇದ್ದೆ, ಒಂದು ಸಂಪರ್ಕ ಕೊಂಡಿ ಅಂತ ಕೆಲವರನ್ನ ಬಿಜೆಪಿ ನಾಯಕರು ನೋಡ್ತಾರೆ. ಕರ್ನಾಟಕ ಹಾಗೂ ದೆಹಲಿಯ ನಡುವೆ ಅನಂತಕುಮಾರ್ ಅವರ ಅಗಲಿಕೆಯ ನಂತರ ಸಂಪರ್ಕ ಕೊಂಡಿಯಂತೆ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದು ಪ್ರಹ್ಲಾದ್ ಜೋಶಿ, RSS ಜೊತೆಗಿನ ಸಂಬಂಧ, ಇದೆಲ್ಲವೂ ಕೂಡ ಇಲ್ಲಿ ಫ್ಯಾಕ್ಟರ್ಗಳಾಗಿ ಪರಿಣಮಿಸ್ತಾ ಇದೆ. ಪರಿಣಾಮ ಎರಡನೇ ಸಲ ಕೂಡ ಯೂನಿಯನ್ ಮಿನಿಸ್ಟರ್ ಆಗ್ತಾ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಇದಕ್ಕೆ ಬೇಕಾಗಿರೋ ತಯಾರಿಯನ್ನು ಕೂಡ ಅವರ ಆಪ್ತ ಬಳಗ ಈಗಾಗಲೇ ಮಾಡ್ಕೊಂಡಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಎರಡನೇ ಸಲ ಅವಕಾಶ ಸಿಗ್ತಾ ಇರೋದ್ರಿಂದ ಯಾವ ಖಾತೆ ಸಿಗುತ್ತೆ ಅನ್ನೋದಷ್ಟೇ ಈಗ ಕುತೂಹಲ. ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನನ ಅಥವಾ ಇಂಡಿಪೆಂಡೆಂಟ್ ಖಾತೆನ ಅಥವಾ MOS. ಸಾಮಾನ್ಯವಾಗಿ ಇವರಷ್ಟು ಸೀನಿಯಾರಿಟಿ ಇರೋರಿಗೆ MOS ಅಥವಾ ಇಂಡಿಪೆಂಡೆಂಟ್ ಖಾತೆಯ ಬದಲಾಗಿ ಹೆಚ್ಚು ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನೇ ಕೊಡ್ತಾರೆ. ಹಿಂದೆ ಕೂಡ ಅಂಥದ್ದೇ ಪ್ರಬಲ ಖಾತೆಯನ್ನು ಕೊಟ್ಟಿರೋದ್ರಿಂದ ಈಗಷ್ಟೇ ನಾನು ಅದನ್ನು ಹೇಳ್ತಾ ಇದ್ದೆ ನಿಮಗೆ. ಒಂದು ಕ್ಯಾಬಿನೆಟ್ ಸ್ಥಾನಮಾನದ ಬಗ್ಗೆ ಯೂಶಲಿ ಒಂದು ಸೀನಿಯಾರಿಟಿ ಕೋಟಾ ಅಂತ ಒಂದು ಬರುತ್ತೆ. ಸೊ ಅದನ್ನೇ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸಂಸದೀಯ ವ್ಯವಹಾರಗಳಂತಹ ಕ್ಲಿಷ್ಟಕರ ಖಾತೆಗಳನ್ನು ನಿಭಾಯಿಸಿ ಸೀನಿಯಾರಿಟಿ ಪ್ಲಸ್ ಜಾತಿ ಫ್ಯಾಕ್ಟರ್ ಎರಡರಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನ ಕನ್ಸಿಡರ್ ಮಾಡ್ತಾರೆ ಅಂತ NDA ಯಾವಾಗ ಸರ್ಕಾರ ರಚಿಸುತ್ತೋ ಅಂತ ಹೇಳಿದಾಗ್ಲಿಂದ ಕೂಡ ಒಂದು ಅಂದಾಜಂತೂ ಇತ್ತು. ಈಗ ಅಂದಾಜು ನಿಜವಾಗಿದೆ. ಯಾವ ಖಾತೆಗಳನ್ನು ಕೊಡ್ಬೋದು? ಹಿಂದಿನ ಖಾತೆಗಳಲ್ಲಿ ಇವ್ರನ್ನ ಮುಂದುವರಿಸುವಂತಹ ಸಾಧ್ಯತೆ ಇದೆಯಾ ಅಥವಾ ಹೆಚ್ಚಿನ ಜವಾಬ್ದಾರಿನ ಕೊಡಬಹುದಾ? ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮಮತಾ, ಖಾತೆಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಮೊದಲು ಕ್ಯಾಬಿನೆಟ್ ರಚನೆ ಮಾಡೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರು ಪ್ರಮಾಣ ವಚನ ಸ್ವೀಕರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಈಗ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಸೇರುವಂತದ್ದು ಪ್ರಹ್ಲಾದ್ ಜೋಶಿ ಅವರು ಖಚಿತ ಆಗಿರುವಂತದ್ದು. ಈಗಾಗಲೇ ಆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದಲೂ ಕೂಡ ಅವರಿಗೆ ದೂರವಾಣಿ ಕರೆ ಬಂದಿದೆ. ಮುಖ್ಯವಾಗಿ ಅವರು ಕೂಡ ಸೇರುವಂತದ್ದು ಸಾಕಷ್ಟು ನಿರೀಕ್ಷೆಗಳಿತ್ತು. ಯಾಕೆಂದ್ರೆ ಹಿರಿಯ ಸಂಸದರು ಕೂಡ ಆಗಿದ್ದಾರೆ, 5 ಬಾರಿ ಆಯ್ಕೆಯಾಗಿ ಬಂದಿರುವಂತದ್ದು. ಇದ್ರ ಜೊತೆಗೆ ನರೇಂದ್ರ ಮೋದಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತದ್ದು. ಮುಖ್ಯವಾಗಿ ಸಂಸದೀಯ ವ್ಯವಹಾರಗಳ ಖಾತೆಯಂತಹ ಮಹತ್ವದ ಖಾತೆಯನ್ನು ನಿಭಾಯಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಎಲ್ಲ ಪಕ್ಷಗಳನ್ನು ಕೂಡ ಒಂದ್ ರೀತಿ ಉತ್ತಮ ರೀತಿಯಲ್ಲಿ ಸಂಸತ್ ತೆಗೆದುಕೊಂಡು ಹೋಗಿ ಸಂಸತ್ತನ್ನು ನಡೆಸುವ ವಿಚಾರದಲ್ಲೂ ಕೂಡ ಅವರು ಮನ್ನಣೆಗೆ ಖ್ಯಾತಿಯಾಗಿದ್ರು. ಹೀಗಾಗಿ ಅವರನ್ನು ಕೂಡ ಈ ಬಾರಿ ಮತ್ತೆ ಪರಿಗಣಿಸಬಹುದು, ಅವರಿಗೆ ಸಚಿವ ಸ್ಥಾನವನ್ನ ಮುಂದುವರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಅದು ಬಹುತೇಕ ನಿಜ ಆಗಿರುವಂತದ್ದು. ಅವರು ಕೂಡ ಪ್ರಧಾನಮಂತ್ರಿ ಕಾರ್ಯಾಲಯವನ್ನ ಕೂಡ ತಲುಪಿದ್ದಾರೆ. ಇನ್ನೇನು ಅವರು ಹೊರಗಡೆ ಬಂದ ಬಳಿಕ ಒಂದಷ್ಟು ಮಾಹಿತಿಗಳು ಕೂಡ ಸಿಗುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಸಚಿವ ಸ್ಥಾನ ಯಾವುದು, ಯಾವ ಖಾತೆ ಕೊಡ್ಬೋದು ಅನ್ನುವಂಥದ್ದು ಪ್ರಮಾಣ ವಚನ ಪಡೆದ ಬಳಿಕವಷ್ಟೇ ಗೊತ್ತಾಗುತ್ತೆ. ಇರುವಂತ ಖಾತೆಯನ್ನ ಮುಂದುವರಿಸ್ತಾರೆ ಅನ್ನುವಂತ ಅನುಮಾನಗಳು ಕೂಡ ಇದಾವೆ. ಯಾಕಂದ್ರೆ ಸಂಸದೀಯ ವ್ಯವಹಾರಗಳ ಖಾತೆಯನ್ನು ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಅದ್ರ ಜೊತೆಗೆ ಕಲ್ಲಿದ್ದಲು ಖಾತೆಯನ್ನು ಕೂಡ ಅವರು ವ್ಯವಸ್ಥಿತವಾಗಿ ನಿಭಾಯಿಸಿದ್ರು. ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಕಲ್ಲಿದ್ದಲು ವಲಯದಲ್ಲಿ ಕೂಡ ಆಗಿತ್ತು. ಹೀಗಾಗಿ ಆ ಎರಡು ಖಾತೆಗಳನ್ನ ಮುಂದುವರಿಸ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಕಾದ್ ನೋಡ್ಬೇಕಾಗತ್ತೆ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಸೀನಿಯರ್ ಲೀಡರ್ಸ್ಗೆ ಬಹುತೇಕ ತಮ್ಮ ಹಳೆಯ ಖಾತೆಗಳೇ ವಾಪಸ್ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಇಟ್ಕೊಂಡವರ ಪೈಕಿ ಪ್ರಹ್ಲಾದ್ ಜೋಶಿ ಕೂಡ ಒಬ್ರು. ನಿತಿನ್ ಗಡ್ಕರಿ, ಪ್ರಹ್ಲಾದ್ ಜೋಶಿ, ರಾಜನಾಥ್ ಸಿಂಗ್, ಅಮಿತ್ ಶಾ ಇವರೆಲ್ಲ ತಮ್ಮ ಖಾತೆಗಳನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸೊ ಮತ್ತೆ ಕಂಟಿನ್ಯೂ ಮಾಡ್ಸೋಣ ಅವ್ರ ಕೈಯಲ್ಲಿ ಅನ್ನುವಂತಹ ಇಂಗಿತ ಕೂಡ ಕೇಂದ್ರ ಬಿಜೆಪಿ ನಾಯಕರಿಗಿದೆ. ನೋಡೋಣ ಏನಾಗುತ್ತೆ ಅಂತ.